ಸ್ನೇಹಿತರೆ, ಮಲ್ಲಮ್ಮ ಆ್ಯಕ್ಚುಯಲಿ ಈ ಬಾರಿ ಬಿಗ್ ಬಾಸ್‌ನಲ್ಲಿ ಗೆಲ್ತಾಳೆ ಅಂತ ತುಂಬಾ ಜನ ಅನ್ಕೊಂಡಿದ್ರೆ, ಅದು ತಪ್ಪಾಗತ್ತಾ, ಸರಿಯಾಗತ್ತಾ ಅನ್ನೋದನ್ನ ನಾನು ಹೇಳ್ತೀನಿ. ಯಾಕೆ ಅಂತ ಅಂದ್ರೆ, ನೀವು ನೋಡಿರ್ಬೋದು ಉತ್ತರ ಕರ್ನಾಟಕದಿಂದ ಇದೇ ಕಳೆದ ಬಾರಿ ಆ್ಯಕ್ಚುಲಿ ಹನುಮಂತು ಅವರು ಗೆದ್ದಿದ್ರು. ಮುಗ್ಧ, ಅಮಾಯಕ, ಯಾವುದೇ ಕಪಟ ಅರಿದೇ ಇರತಕ್ಕಂಥವನು ಅಂದ್ಕೊಂಡು ಆ್ಯಕ್ಚುಲಿ ಆತನಿಗೆ ಜನ ವೋಟ್ ಮಾಡಿ ಗೆಲ್ಲಿಸಿದ್ರು. ಎಸ್, ಇವಾಗ ಅದೇ ರೀತಿ ಮಲ್ಲಮ್ಮನನ್ನ ಕರ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಮುಗ್ಧೆ, ಏನು ಗೊತ್ತಿಲ್ಲದ ಕಪಟ ತಿಳಿಯದ ಒಬ್ಬ ಅಮಾಯಕಿ ಅಂತಲೂ ಕೂಡ ಹೇಳ್ಬೋದು. ಈ ಸರಿನೂ ಆಕೆ ಗೆಲ್ತಾಳೆ ಅಂತ ಕರ್ಕೊಂಡು ಬಂದಿದ್ದಾರೆ. ವಿಚಿತ್ರ ಅಂತ ಅಂದರೆ, ನೀವು ನೋಡಿರ್ಬೋದು ಇವತ್ತಿನ ಟಾಸ್ಕಲ್ಲಿ ಏನಾಯಿತು ಅಂತ ನೀವು ನೋಡಿರ್ತೀರ. ಏನು ಅಂದರೆ ಆ್ಯಕ್ಚುಲಿ ಈ ಬಿಗ್ ಬಾಸು ಈ ಒಂದು ಟಾಸ್ಕನ್ನು ಏನೋ ಅದು ಹಗ್ಗಗಳನ್ನು ಹಿಂಗೆ ಮಾಡಿದ್ರು, ಜಿಗ್ ಮಾಡಿಬಿಟ್ಟು ಅದರ ಮಧ್ಯದಲ್ಲಿ ಅಲ್ಲಿ ಬಾಲ್ ಇಟ್ಟಿರ್ತಾರೆ. ಬಾಲ್ನ ಎತ್ಕೊಂಡ್ಬಂದು ಇಲ್ಲಿಗೆ ಎಲ್ಲಿ ನಿಂತಿರ್ತಾರೋ ಅಲ್ಲಿಗೆ ಎತ್ಕೊಬಂದು ನಿಂತ್ಕೋಬೇಕು ಬಾಲ್ನ. ಯಾರು ಫಸ್ಟ್ ಬರ್ತಾರೋ ಆ ರೀತಿ ಒಂದು ಆಟ. ಓಕೆ, ಈ ಆಟದಲ್ಲಿ ಆ್ಯಕ್ಚುಲಿ ನೀವು ನೋಡಿರ್ಬೋದು, ಆ್ಯಕ್ಚುಲಿ ಫಸ್ಟು ಸುತ್ತಲ್ಲಿ ಮಲ್ಲಮ್ಮ ಇರ್ತಾರೆ. ನೀವು ನೋಡಿದ್ದೀರಾ, ಮಲ್ಲಮ್ಮ ಇರ್ತಾರೆ. ಕೊನೆಯಲ್ಲಿ ಆ್ಯಕ್ಚುಲಿ ಎಲ್ಲರೂ ಫಸ್ಟ್ ಬಂದುಬಿಡ್ತಾರೆ ಬಾಲ್ನ. ಆದರೆ ಕೊನೆಯಲ್ಲಿ ಮಲ್ಲಮ್ಮ ಬರ್ತಾ ಇರ್ತಾಳೆ. ಆದರೆ ಆವಾಗಲೂ ಕೂಡ ಒಬ್ಬಳು ಯಾರು, ಮಂಜು ಭಾಷಿಣಿ ಅವರು ಲಾಸ್ಟಲ್ಲಿ ಉಳ್ಕೊಳ್ತಾರೆ. ಅವರು ಲಾಸ್ಟಲ್ಲಿ ಉಳ್ಕೊಳ್ಳೋದ್ರಿಂದ ಇವರು ಅದಕ್ಕಿಂತ ಮುಂಚಿತವಾಗಿ ಎತ್ಕೊಂಡು ಬಂದು ನಿಂತ್ಕೊಳ್ತಾರೆ. ಯಾರು, ಮಲ್ಲಮ್ಮ ಅವರು. ಎಸ್, ಇಲ್ಲಿ ಫಸ್ಟನೇ ಸುತ್ತಲ್ಲಿ ಏನೋ ಮಲ್ಲಮ್ಮ ಗೆಲ್ತಾಳೆ. ಬಿಗ್ ಬಾಸು ಆ ಜಿಗ್ಜಗ್ ಆಟನ ಎಲ್ರಿಗೂ ಅನುಕೂಲವಾಗಿಯೇ ಅದನ್ನು ರೂಪಿಸಿರ್ತಕ್ಕಂಥದ್ದು. ಆ ಜಿಗ್ಜಗ್ ಹಗ್ಗನ ಕಟ್ಬಿಟ್ಟು ಅದರೊಳಗಡೆ ಬಾಲ್ ಬರ್ತಕ್ಕಂಥದ್ದು. ಎಲ್ರಿಗೂ, ಎಂಥ ಜಿಂಬಾಡಿ ಆಗಿರ್ಬೋದು ಅಥವಾ ಏನು ಅಲ್ಲದೆ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಆಟವನ್ನು ರೂಪಿಸಿದ್ರು ಬಿಗ್ ಬಾಸು. ಎಸ್, ಇಲ್ಲಿ ನೋಡಿ ಎರಡನೇ ಸುತ್ತಿಗೆ ಆ್ಯಕ್ಚುಲಿ ಮಲ್ಲ ಅಂದರೆ ಇಬ್ಬರು ಹೊರಗಡೆ ನಿಂತ್ಕೋಬೇಕಾಗುತ್ತೆ. ಎಲ್ಲರೂ ಎತ್ಕೊಬಂದು ಇದು ಮಾಡಿಬಿಡ್ತಾರೆ. ಎಲ್ಲೂ ಕೂಡ ಕೊನೆ ಭಾಗದಲ್ಲಿ ಏನು ಮಾಡ್ತಾರೆ, ಮಲ್ಲಮ್ಮ ಮತ್ತು ಇವರು ಮಂಜು ಭಾಷಿಣಿಯವರು ಇಬ್ಬರು ಕೂಡ ನಿಂತ್ಕೊಳ್ತಾರೆ. ಆದರೆ ಅವರು ಎರಡನೇ ಸುತ್ತಿಗೆ ಮಲ್ಲಮ್ಮ ಸೋತೋಗ್ಬಿಡ್ತಾರೆ. ಆನಂತರ ಮೂರನೇ ಸುತ್ತು ನಡೆಯುತ್ತೆ, ನೀವು ನೋಡಿದಿರಿ. ಇವತ್ತಿಗೂ ಕೂಡ ಅದು ಲಾಸ್ಟ್ ಎಂಡ್ ಆಗಲಿಲ್ಲ, ನಾಳೆಗೆ ಅದು ಮುಂದುವರಿಯುತ್ತೆ. ಆದರೆ ನಾನು ಮಲ್ಲಮ್ಮನ ಬಗ್ಗೆ ಹೇಳಬೇಕು ಏನಪ್ಪ ಅಂತಂದರೆ, ಎಲ್ಲರೂ ಅಂದ್ಕೊಂಡಿದ್ರು ಓಕೆ ಗೆದ್ದುಬಿಡ್ತಾಳೆ ಹಾಗೆ ಹೀಗೆ ಅಂತ. ಇಲ್ಲಿ ನೋಡಿ, 3ನೇ ವಾರ ಫೈನಲ್ ಬಂದೇ ಬಿಡ್ತು. ನೆಕ್ಸ್ಟು ಭಾನುವಾರ ಫೈನಲ್ ಸ್ಟಾರ್ಟ್ ಆಗ್ತಾಯಿದೆ. ಶನಿವಾರ ಸ್ಟಾರ್ಟ್ ಆಗಿ ಭಾನುವಾರಕ್ಕೆ ಎಂಡ್ ಆಗುತ್ತೆ ಆ್ಯಕ್ಚುಲಿ. ಆವಾಗ ತುಂಬ ಜನ ಹೊರಗಡೆ ಹೋಗಬೇಕಾಗತ್ತೆ. ನನ್ನ ಪ್ರಕಾರ ನೋಡಿ, ಇವಾಗ ಹೊರಗಡೆ ಉಳಿದಿರೋದ್ರಿಂದ ಮತ್ತೆ ನಾಳೆನೂ ಒಂದು ಟಾಸ್ಕ್ ಕೊಡ್ಬೋದು, ಅದರಲ್ಲೂ ಹಾಗೆ ಆಗ್ಬೋದು. ಹಾಗೆ ಉಳಿದು ಆ್ಯಕ್ಚುಲಿ ಕೊನೆಗೆ ಇವರು ಫೈನಲ್ಗೆ, ಏನು ಫೈನಲ್ ಆಟಗಳಿದೆ, ಆ ಫೈನಲ್ಗೆ ಅವ್ರು ತಲುಪಲ್ಲ, ಇಲ್ಲಿ ಉಳ್ಕೊಳ್ತಾರೆ. ಆ್ಯಕ್ಚುಲಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕುವಂಥ ಕೆಲಸವೂ ಕೂಡ ನಡೀಬೋದು. ಹಾಗಾಗಿ ನನ್ನ ಪ್ರಕಾರ ಮಲ್ಲಮ್ಮ 3ನೇ ವಾರ ಅಂದರೆ ಫೈನಲ್ 3ನೇ ವಾರ ಏನು ನಡೀತಿದೆ ಅವಾಗ ಹೊರಟೋಗ್ತಾರೆ ಅಂತ ನನಗೇನು ಅನ್ನಿಸ್ತೈತೆ. ನಿಮಗೇನು ಅನ್ನಿಸ್ತೈತೆ ತಪ್ಪದೆ ಕಮೆಂಟ್ ಮಾಡಿ. ನಮಸ್ಕಾರ.